ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದೆ. ಜೂನ್ 8ರ ಕರಾಳ ರಾತ್ರಿ ರೇಣುಕಾಸ್ವಾಮಿಗೆ ಅಕ್ಷರಶಃ ಕರಾಳ ರಾತ್ರಿ ಆಗಿದ್ದ ದಿನ ಆತ ಬದುಕುಳಿದಂತಹ ಸಮಯದಲ್ಲಿ ಏನಾಯಿತು ಆ ಡೀಟೇಲ್ಸ್ ಅನ್ನ ಈಗ ನೋಡ್ತಾ ಹೋಗೋಣ. ಪವಿತ್ರ ಗೌಡಗಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಮರ್ಡರ್ ಮಾಡಿರೋದು ಈಗಾಗಲೇ ಬಯಲಾಗಿದೆ. ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಗೆ ರೇಣುಕಾ ಬಂದಾಗ ಏನೇನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಗೆ ರೇಣುಕಾ ಬಂದಾಗ ಏನೇನಾಯ್ತು, ಪವಿತ್ರ ಗೌಡ ಎದುರು ಏನೆಲ್ಲ ಆಯ್ತು, ಆ ಇನ್ಸಿಡೆಂಟ್ ಅನ್ನ ಹೇಗೆ ಅಕ್ಯೂಸ್ಡ್ಗಳು ರೀಕಾಲ್ ಮಾಡ್ಕೊಂಡಿದ್ದಾರೆ, ಜೊತೆಗೆ ಪವಿತ್ರ ಗೌಡನ ಇಲ್ಲಿ ಕರ್ಕೊಂಡು ಬರೋಕ್ಕೂ ಮುಂಚೆ ಪವಿತ್ರ ಗೌಡ ಹಾಗೂ ದರ್ಶನ್ ನಡುವೆ ಆದಂತಹ ಸಂಭಾಷಣೆ ಏನಾಗಿತ್ತು ಆ ಬಗ್ಗೆ ಡೀಟೇಲ್ಸ್ ಈಗ ನೋಡ್ತಾ ಇದ್ದೀರಾ. ಹಾಗೆ ರೇಣುಕಾಸ್ವಾಮಿಯನ್ನ ಪವಿತ್ರ ಗೌಡ ನಡೆಸ್ಕೊಂಡ ರೀತಿ, ರೇಣುಕಾಸ್ವಾಮಿಯನ್ನ ದರ್ಶನ್ ಆರಂಭಿಕ ಹಂತದಲ್ಲಿ ಭೇಟಿ ಮಾಡಿದಾಗ ಆಡಿದಂತಹ ಮಾತು, ಎಲ್ಲದರ ಬಗ್ಗೆ ಡೀಟೇಲ್ಸ್ ಈ ಕ್ಷಣಕ್ಕೆ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಈಗಾಗಲೇ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ದ ವಿಚಾರವಾಗಿ ರೇಣುಕಾಸ್ವಾಮಿ ಹೆಣವಾಗಿ ಹೋಗಿದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಸೊ ದರ್ಶನ್ ಪವಿತ್ರ ಗೌಡಗೆ ಆ ದಿನ ಕಾಲ್ ಮಾಡಿ ನಿನಗೊಂದು ಗುಡ್ ನ್ಯೂಸ್ ಇದೆ ಬಾ ಅಂತ ಕರೆದಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ದರ್ಶನ್ ಕರೆದಿದ್ರ ಬಗ್ಗೆ ಈ ರೀತಿ ಮಾಹಿತಿ ಇದೆ. ನಿನಗೊಂದು ಗುಡ್ ನ್ಯೂಸ್ ಕೊಡ್ತೀನಿ ಬಾ ಅಂತ ದರ್ಶನ್ ಕಡೆಯಿಂದ ಕಾಲ್ ಹೋಗುತ್ತೆ. ಕಾನ್ವರ್ಸೇಷನ್ ಹೀಗೆ ಸ್ಟಾರ್ಟ್ ಆಗುತ್ತೆ. ಪವಿತ್ರ ಗೌಡಗೆ ಕಾಲ್ ಮಾಡಿ ಗುಡ್ ನ್ಯೂಸ್ ಬಗ್ಗೆ ಹೇಳ್ತಾರೆ. ಗುಡ್ ನ್ಯೂಸ್ ಅಂದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಿಂದ ಪವಿತ್ರ ಗೌಡ ದರ್ಶನ್ ಜೊತೆಗೆ ಓಡೋಡಿ ಬಂದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಕಾರಲ್ಲಿ ಶೆಡ್ಗೆ ದರ್ಶನ್ ಪವಿತ್ರ ಗೌಡನ ಕರ್ಕೊಂಡು ಹೋಗ್ತಾರೆ. ಗುಡ್ ನ್ಯೂಸ್ ಏನಿರುತ್ತೆ, ಏನ್ ಕತೆ, ಏನ್ ಗಿಫ್ಟು ಅಂತ ಹೇಳಿ ಅಷ್ಟೇ ಎಕ್ಸೈಟ್ಮೆಂಟ್ ಅನ್ನ ಪ್ರಿಯತಮೆ ಪವಿತ್ರ ಗೌಡ ಅವರು ಕೂಡ ತೋರಿಸ್ತಾರಂತೆ. ಖುಷಿಯಿಂದ ಓಡೋಡಿ ಹೋದ್ರು ಅನ್ನೋದು ಕೂಡ ಇನ್ವೆಸ್ಟಿಗೇಷನ್ ನ ಪ್ರಾಥಮಿಕ ಹಂತದಲ್ಲಿ ತಿಳಿದು ಬಂದಿದೆ. ಅಂದ್ರೆ ಇವರಿಬ್ರು ಮಧ್ಯೆ ಕಾನ್ವರ್ಸೇಷನ್ ಮುಂಚೆನೆ ಆಗಿತ್ತಾ ಅನ್ನೋದು. ಸೊ ಗುಡ್ ನ್ಯೂಸ್ ಏನಪ್ಪಾ ಅಂತ ಬಂದಂತಹ ಪವಿತ್ರ ಗೌಡಗೆ ಕಣ್ಣಿಗೆ ಬಿಟ್ಟಿತ್ತು ರೇಣುಕಾಸ್ವಾಮಿಯನ್ನ ತೋರಿಸಿ ಇದೇ ನಿನಗೆ ಗುಡ್ ನ್ಯೂಸು ಅಂತ ದರ್ಶನ್ ಹೇಳಿದ್ರ ಬಗ್ಗೆ ಮಾಹಿತಿ ಇದೆ. ರೇಣುಕಾಸ್ವಾಮಿಯನ್ನ ತೋರಿಸಿ ಇದೇ ಗುಡ್ ನ್ಯೂಸು ಅಂತ ದರ್ಶನ್ ಪವಿತ್ರ ಕಡೆಗೆ ನೋಡ್ತಾರಂತೆ. ನಿನಗೆ ಕೆಟ್ಟ ಮೆಸೇಜ್ ಹಾಕಿದ್ದು ಇವನೇ ಅಂತ ದರ್ಶನ್ ಈ ಥರನ ನಾನು ಐಡೆಂಟಿಫೈ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ, ನೋಡು ನಾನು ಎಂಥ ಗನಂದಾರಿ ಕೆಲಸ ಮಾಡಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರಂತೆ. ಚಿತ್ರದುರ್ಗದಿಂದ ಎತ್ತಾಕೊಂಡು ಬಂದಿದ್ದೀವಿ ಅಂತೆಲ್ಲ ಪೌರುಷವನ್ನು ತೋರಿಸಿದ್ರಂತೆ. ರೇಣುಕಾಸ್ವಾಮಿ ನೋಡಿದ ತಕ್ಷಣ ಕಾಲಿಗೆ ಹಾಕಿದಂತಹ ಚಪ್ಪಲಿಯಲ್ಲಿ ಪವಿತ್ರ ಗೌಡ ರೇಣುಕಾಸ್ವಾಮಿಯ ಮೇಲೆ ಮನ ಬಂದಂತೆ ಥಳಿಸಿದ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ರೇಣುಕಾಸ್ವಾಮಿಗೆ ಇದೇ ವೇಳೆ ದರ್ಶನ್ ಕೂಡ 4 ಬಾರಿಸಿದ್ರು. ಅಂದರೆ ಒಬ್ಬ ವ್ಯಕ್ತಿಯನ್ನ ಹೊಡೆಯೋ ಕಾರಣಕ್ಕೋಸ್ಕರನೇ ಕರ್ಕೊಂಡು ಬಂದು ಅದನ್ನು ಗುಡ್ ನ್ಯೂಸ್ ಅಂತ ಹೇಳೋದಿದೆಯಲ್ಲ, ಆ ಮಹಾನುಭಾವನ ಮನಸ್ಥಿತಿಯನ್ನ ಅಲ್ಲಿ ನಾವು ನೋಡ್ಬೋದು, ಅರ್ಥ ಮಾಡ್ಕೊಳ್ಬೋದು. ಆ ಮಹಾನುಭಾವನ ಕೊಳಕು ಮನಸ್ಥಿತಿ ಅರ್ಥ ಮಾಡ್ಕೊಳ್ಬೋದು. ಹೊಡೆಯೋ ಸಲುವಾಗಿ ಗುಡ್ ನ್ಯೂಸ್ ಅಂತ ಅದನ್ನ ಪೋಟ್ರೆ ಮಾಡ್ತಾರೆ. ಅಂದ್ರೆ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಒಬ್ಬ ವ್ಯಕ್ತಿಯನ್ನ ಹೊಡೆಯೋದಕ್ಕೆ, ಟಾರ್ಚರ್ ಮಾಡೋದಕ್ಕೆ ಕರ್ಕೊಂಡು ಬಂದಿರೋ ಅಂದಾಜು ಆ ಮಹಾನುಭಾವನಿಗಿತ್ತು. ಸೊ ಅದನ್ನ ಗುಡ್ ನ್ಯೂಸ್ ಅಂತೆಲ್ಲ ಕರೀತಾರೆ ಅಂದ್ರೆ ಆ ವಿಕೃತ ಮನಸ್ಥಿತಿಗೆ ಇನ್ನೆಷ್ಟು ಎಕ್ಸಾಂಪಲ್ ಕೊಡೋದು ಅಂತ. ಮಮತಾ, ನಿಜಕ್ಕೂ ಇವರ ಮನಸ್ಥಿತಿ ಹೇಗೆ ಕ್ರೂರವಾಗಿ ವರ್ತಿಸಿದೆ, ಇವರ ಆಲೋಚನಾ ಲಹರಿಗಳೇನಿದೆ, ಇದು ಎಲ್ಲೋ ಒಂದ್ ಕಡೆ ಸಾಮಾನ್ಯ ಜನರು ಈ ರೀತಿಯಾದಂತಹ ಮನಸ್ಥಿತಿಯನ್ನ ಇಟ್ಕೊಂಡಂತಹ ವ್ಯಕ್ತಿಯನ್ನ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ದೇವರು ಅಂತೇಳಿ ಪೂಜೆಯನ್ನ ಮಾಡ್ತಿದ್ದಾರೆ. ತನ್ನ ಅಭಿಮಾನಿ ದೇವರು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನೋಡ್ತಿದ್ದಾರಲ್ಲ ಅನ್ನೋ ಒಂದು ಸಣ್ಣ ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವವಾಗುತ್ತೆ. ಅವತ್ತು ಸ್ಟೋನಿ ಬ್ರೂಕ್ಸ್ ಪಬ್ ಏನಿದೆ, ಆ ಪಬ್ನಲ್ಲಿ ನಟ ದರ್ಶನ್ ಕುಡಿತಾ ಕುಳಿತಿರ್ತಾರೆ. ಆ ಸಂದರ್ಭದಲ್ಲಿ ಪವನ್ ಎಂಬಾತ ದರ್ಶನ್ ಕಿವಿಗೆ ಬಂದು ಹೇಳ್ತಾನೆ, ಇದೀಗ ಆತನ ರೇಣುಕಾಸ್ವಾಮಿಯನ್ನ ಕರೆಸಿದೀವಿ, ಶೆಡ್ನಲ್ಲಿ ಇಟ್ಟಿದೀವಿ ಅಂತ ಹೇಳಿ. ಆಗ ದರ್ಶನ್ ಸ್ಟೋನಿ ಬ್ರೂಕ್ಸ್ ಕ್ಲಬ್ನಿಂದ ಹೊರಟು ಪವಿತ್ರ ಗೌಡಲನ್ನ ಪಿಕ್ ಮಾಡಿಕೊಂಡು ಸೀದಾ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಆಕೆಯನ್ನ ಕರ್ತರುವಾಗ ಬಾಯಲ್ಲಿ ನಿನ್ಗೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಅದಾದ ಬಳಿಕ ಆ ಶೆಡ್ನಲ್ಲಿ
ರೇಣುಕಾ ಸ್ವಾಮಿಯನ್ನ ತೋರಿಸಿ ಇದೇ ಗುಡ್ ನ್ಯೂಸ್ ನೋಡು ಅನ್ನೋ ನಿಟ್ಟಿನಲ್ಲಿ ತೋರಿಸ್ತಾರೆ. ಆಗ ಇಬ್ರು ಸೇರಿ ಹಲ್ಲೆಯನ್ನ ನಡೆಸ್ತಾರೆ ಅಂತೇಳಿ. ಅಲ್ಲಿಗೆ ಆತನನ್ನ ಈ ಒಂದು ಸಿಚುಯೇಷನ್ ಅನ್ನ ಹ್ಯಾಂಡ್ಲ್ ಮಾಡೋದ ರೀತಿ ನೀತಿಯಲ್ಲಿ ಮಾಡಿದ್ರೆ ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದಿತ್ತು. ಒಂದು ಕಂಪ್ಲೇಂಟ್ ಅನ್ನ ಕೊಡಿಸಿದ್ರೆ ಪೊಲೀಸರೇ ಆತನನ್ನ ಹೆಡೆಮುರಿ ಕಟ್ಟಿ ಜೈಲಿಗೆ ಕಳಿಸಿರೋರು. ಆದ್ರೆ ಇವರು ಮಾಡಿರೋಂತಹ ಅಪರಾಧ ಏನಿದೆ ಇದು ನಿಜಕ್ಕೂ ಕ್ಷಮಿಸಲಾರದಂತಹ ಅಪರಾಧ. ಏಕಾಏಕಿ ಆತನನ್ನ ಕರ್ಕೊಂಡ್ಬಂದು ಈ ರೀತಿಯಾಗಿ ಹಲ್ಲೆ ನಡೆಸಿ ಆತನನ್ನ ಕೊಲೆ ಮಾಡುವ ಮಟ್ಟಕ್ಕೆ ಇಳಿದಿದ್ದಾರೆ. ಆ ಸಂದರ್ಭದಲ್ಲಿ ಈಕೆಯನ್ನು ಸಹ ಕರ್ಕೊಂಡು ಬಂದಿದ್ದಾರೆ. ಆಕೆ ಆಗ ಚಪ್ಪಲಿಯಲ್ಲಿ ಆತನಿಗೆ ಹೊಡೆದಿದ್ದಾರೆ. ದರ್ಶನ್ ಕೂಡ ಹಲ್ಲೆಯನ್ನ ನಡೆಸಿದ್ದಾರೆ. ಮಮತಾ.